ಕಾನೂನಿನ ಮೂಲಕ ನೀವು ಯಾವ ನಂಬಿಕೆಯನ್ನು, ಅದು ಮೂಢನಂಬಿಕೆಯಾಗಿರಲಿ ಅಥವಾ ಸಹಜವಾದ ನಂಬಿಕೆಯಾಗಿರಲಿ, ಅದನ್ನು ನೀವು ಹೋಗಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ, ಮತ್ತೆ ಹೇರ್ಲಿಕ್ಕೂ ಸಾಧ್ಯ ಇಲ್ಲ. ಮೂಢನಂಬಿಕೆ ಅಂತ ಬಂದಾಗ ನಿಮಗೆ ರಾಮ, ಕೃಷ್ಣ, ರಾಮಾಯಣ, ಮಹಾಭಾರತ, ನಮ್ಮ ದೇಶೀಯ ಕಲ್ಪನೆಗಳು, ನಮ್ಮ ದೇಶೀಯ ಆಚರಣೆಗಳು, ನಮ್ಮ ನಂಬಿಕೆ, ನಮ್ಮ ಅನುಷ್ಠಾನ, ನಮ್ಮ ವ್ರತ, ನಮ್ಮ ತಪಸ್ಸು, ಇದನ್ನೇ ಯಾಕೆ ನೀವು ಮುಂದು ಮಾಡ್ತೀರಿ? ಅಂದ್ರೆ ಮೂಢನಂಬಿಕೆ ಮೌಢ್ಯ ನಿಷೇಧ ಕಾನೂನು ಕೇವಲ ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ಧರ್ಮದ ಒಂದು ಕಲ್ಪನೆ, ನಂಬಿಕೆಗಳಿಗೆ ಮಾತ್ರ ಅದು ಸೀಮಿತವಾಗಿದೆ. ಯಾಕೆ? ಈ ದೇಶದ ಮೇಲೆ ನಡೆದಂತ, ಈ ದೇಶದ ಬೌದ್ಧಿಕ ನೆಲೆಯ ಮೇಲೆ ನಡೆದಂತ, ವಿಶ್ವವಿದ್ಯಾನಿಲಯಗಳ ಮೇಲೆ ನಡೆದಂತ, ಒಂದು ಸುಸಂಸ್ಕೃತವಾದಂತ, ಸಶಕ್ತವಾದಂತ ಸಂಸ್ಕೃತಿಯ ಮೇಲೆ ನಡೆದಂತ ಅಮಾನುಷ ದಾಳಿಕೋರರನ್ನು ಕೂಡ ಇವತ್ತು ನೀವು ದಾಳಿಕೋರರು ಅಂತ ಹೇಳ್ತಾ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಒಟ್ಟು ಜನರನ್ನು ಮರಳು ಮಾಡುವ, ಜನರನ್ನು ದಾರಿ ತಪ್ಪಿಸುವ, ಜನರನ್ನು ವೈಚಾರಿಕತೆಯತ್ತ ಮುಖ ಮಾಡಿಸುವ ಒಂದು ಅಭಿಯಾನವನ್ನು ಕೈಗೊಳ್ತೇವೆ ಅನ್ನುವ ಮೂಲಕ ಒಂದು ಧರ್ಮದ ಅವಹೇಳನ ಮತ್ತು ಆ ಧರ್ಮದ ಆಂತರ್ಯದಲ್ಲಿ ಅಡಕವಾಗಿರುವಂಥ ಅತ್ಯಂತ ವೈಜ್ಞಾನಿಕವಾದಂಥ, ಪುರೋಗಾಮಿಯಾದಂಥ, ಜೀವಮುಖಿಯಾದಂಥ ನಂಬಿಕೆಯ ನೆಲೆಗಳನ್ನು ಕೂಡ ಅಪಭ್ರಂಶಗೊಳಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಜೊತೆಗಿರುವ ಎಡಪಂಥೀಯರು, ಬುದ್ಧಿಜೀವಿಗಳು ಇತ್ಯಾದಿಗಳ ಪಟಾಲಮ್ಮು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಮೌಢ್ಯ ನಿಷೇಧ ಕಾನೂನು ಜಾರಿಗೆ ತಂದಂಥ CM ಸಿದ್ದರಾಮಯ್ಯನವರು ನಿನ್ನೆ ಬರಗೂರವರ ಒಂದು ಸಂಪಾದಿತ ಕುವೆಂಪು ಕ್ರಾಂತಿ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕೆಲವು ವಿಚಾರಗಳಲ್ಲಿ ರಾಜಕಾರಣಿಗಳಿಗೂ ಕೂಡ ನಿರ್ಬಂಧ ಇರುತ್ತದೆ, ನಮ್ಮ ರಾಜ್ಯದಲ್ಲಿ ನನ್ನ ಅವಧಿಯಲ್ಲೇ ಮೌಢ್ಯ ನಿಷೇಧ ಕಾನೂನು ಜಾರಿಗೆ ತಂದರೂ ಕೂಡ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಆಗಿಲ್ಲ. ಈ ಅನುಷ್ಠಾನ ಅನ್ನುವಂಥ ಶಬ್ದ ಅವರು ಬಳಕೆ ಮಾಡಿರೋದ್ರಿಂದ ನಾನು ನಿಮ್ಮೊಟ್ಟಿಗೆ ಅದರ ಬಗ್ಗೆ ಒಂದಿಷ್ಟು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಇಲ್ಲಿ ಕೂತಿದ್ದೇನೆ. ಮೌಢ್ಯ ಅಂದರೆ ಏನು? ಅದನ್ನು ಸ್ಪೆಸಿಫಿಕ್ ಆಗಿ ಅದನ್ನು ಬಹಳ ಪಕ್ಕಾ ಮಾಡಬೇಕಾದಂಥ ಅಗತ್ಯ ಇದೆ. ಮೌಢ್ಯ ಅಂದರೆ ಏನು? ಸಮಾಜದ ಒಟ್ಟು ಹರಹಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಹೀಗೆ ಬಹುಧರ್ಮೀಯ, ಬಹುಮತದ ಮತ್ತು ಬಹು ಸಂಸ್ಕೃತಿಯ ಮಧ್ಯೆ ನಾವು ಕೂತು ನೋಡಿದಾಗ ಸಾಮಾಜಿಕವಾದಂಥ ಮೌಢ್ಯ ಅಂದರೆ ಏನು, ಅದನ್ನು ಬಹಳ ಸ್ಪಷ್ಟೀಕರಿಸಿಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ವಿಚಾರವಾದಿಗಳ ಒಂದು ದೊಡ್ಡ ಒಂದು ಪಡೆಯೇ, ಹೋರಾಟವೇ, ಕ್ರಾಂತಿಯೇ ಈ ನೆಲದಲ್ಲಿ ನಡೆದಿದೆ. ಅದು ಕೋವೂರಿನಿಂದ ಹಿಡಿದು ನರೇಂದ್ರ ನಾಯ್ಕರಿಂದ ಹಿಡಿದು ನೀವು ಇತಿಹಾಸಕ್ಕೆ ಹೋದರೆ ಬಸವಣ್ಣನವರೆಗೂ ಅದು ವಿಸ್ತಾರಗೊಳ್ತಾ ಹೋಗುತ್ತೆ. ಚಾರ್ವಾಕರನ್ನು ಕೂಡ ಒಂದು ಹಂತದಲ್ಲಿ ನೀವು ಇಲ್ಲಿ ಗಮನಿಸಬಹುದು. ಆದರೆ ಕುವೆಂಪು ಅವರ ವಿಚಾರದ ಒಂದು ಬೀಜಗಳನ್ನು, ಕುವೆಂಪು ವಿಚಾರ ಕ್ರಾಂತಿಯನ್ನು ಇಟ್ಕೊಂಡು ಈ ಪುಸ್ತಕ ಬಂದಿರುವ ಹಿನ್ನೆಲೆ, ಮತ್ತು ಅದೇ ವೇದಿಕೆಯಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಮೌಢ್ಯ ನಿಷೇಧ ಕಾನೂನಿನ ಬಗ್ಗೆ ಮತ್ತು ಅದರ ಅನುಷ್ಠಾನದ ಬಗ್ಗೆ ಮಾತಾಡಿರೋದ್ರಿಂದ ಮೌಢ್ಯ ಅಂದರೆ ಏನು? ಎಡಪಂಥೀಯರು ಭಾವಿಸುವ ಮೌಢ್ಯವೇ, ಬುದ್ಧಿಜೀವಿಗಳು ಭಾವಿಸುವ ಮೌಢ್ಯವೇ, ಅಥವಾ ಜನರ ಬದುಕಿನಲ್ಲಿ ಶತಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಅನುಷಂಗಿಕವಾಗಿ ಅಂತರ್ಗತಗೊಂಡಂಥ, ಘನೀಕರಿಸಿದಂಥ ಅವರ ಬದುಕನ್ನು ಹಸನುಗೊಳಿಸುವ, ಬದುಕನ್ನು ಒಂದು ಶಕ್ತಿಶಾಲಿಯಾಗಿಸುವ, ಅಥವಾ ಅದೇ ನಂಬಿಕೆಯ ನೆಲೆಯ ಮೇಲೇ ತನ್ನ ಬದುಕಿನ ನಾಕವನ್ನು ಮತ್ತು ತನ್ನ ಬದುಕಿನ ಭವಿಷ್ಯವನ್ನು ಕಟ್ಟುವಂಥ ಒಂದು ಭರವಸೆಯ ನೆಲೆಯಾಗಿ ದಕ್ಕುವ ಈ ನಂಬಿಕೆ ಅನ್ನುವಂಥ ಶಾಬ್ದಿಕವಾದ ಹಿನ್ನೆಲೆ ಮತ್ತು ಅದರ ಆಂತರ್ಯದಲ್ಲಿ ಅಡಗಿರುವಂಥ ಒಂದು ಚೈತನ್ಯಶೀಲತೆ ಇದೆಯಲ್ಲ, ಅವ್ಯಕ್ತವಾದಂಥ
ಅಲೌಕಿಕವಾದಂಥ ಅಮೂರ್ತವಾದಂಥ ಈ ನಂಬಿಕೆಗಳನ್ನು ನೀವು ಹೇಗೆ ಮೌಢ್ಯನಂಬಿಕೆ ಅಥವಾ ಮೂಢನಂಬಿಕೆ ಅನ್ನೋದನ್ನು ನೀವು ಹೇಗೆ ಬೈಫರ್ಕೇಟ್ ಮಾಡ್ತೀರಿ ಅಂತ. ಹಿಂದೂ ಧರ್ಮ ಅಂತ ಬಂದಾಗ ನಿಮಗೆ ಮೊದಲು ಕಾಣುವಂಥದ್ದು ಮನುಸ್ಮೃತಿ. ಹಿಂದೂ ಧರ್ಮ ಅಂತ ಬಂದಾಗ ಎಲ್ಲವೂ ನಿಮಗೆ ಪುರಾಣಗಳು ಕಟ್ಟುಕತೆಗಳಾಗಿ ಕಾಣ್ತವೆ. ನಂಬಿಕೆ ಇಲ್ಲದೇ ಬದುಕುವುದಾದರೂ ಹೇಗೆ? ನಿಮಗೆ ಶಿವಲಿಂಗ ನಂಬಿಕೆಯ ಒಂದು ಮಾದರಿಯಾಗಿ ಈ ಸಮಾಜಕ್ಕೆ ದಕ್ಕಿದರೆ, ನಮ್ಮ ಮೂರ್ತಿ ಪೂಜೆ ನಮ್ಮ ಬಹಳ ದೊಡ್ಡ ಆಧ್ಯಾತ್ಮಿಕವಾದ ನಂಬಿಕೆಯಾಗಿ ನಮಗೆ ದಕ್ಕಿದರೆ, ನಮ್ಮ ಆಚರಣೆಗಳು ಷೋಡಶ ಸಂಸ್ಕಾರಗಳು ನಮ್ಮ ಇಡೀ ಬದುಕಿನ ಪರಿಕ್ರಮದಲ್ಲಿ ಬರುವಂಥ ಬಹಳಷ್ಟು ಕೈಂಕರ್ಯಗಳು, ದಿನಚರಿಗಳು, ಪೂಜೆಗಳು, ಪುನಸ್ಕಾರಗಳು, ಹರಕೆಗಳು ಇವೆಲ್ಲವೂ ನಿಮಗೆ ನಂಬಿಕೆಗೆ ನೆಲೆಯಲ್ಲಿ ಅದು ಮೂಢನಂಬಿಕೆ ಮತ್ತು ಮೌಢ್ಯವಾಗಿ ಕಾಣೋದಿದ್ದರೆ ಈ ಸಮಾಜ ಬದುಕುವುದಾದರೂ ಹೇಗೆ? ಅದೇ ನೀವು ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಂತ ಬಂದಾಗ ಚರ್ಚ್ಗೆ ಹೋಗಬೇಡಿ ಅಂತ ಹೇಳ್ತೀರಾ. ಇಲ್ಲಿ ವಿವೇಕನಗರದಲ್ಲಿ ಬಾಲಯೇಸು ಮಂದಿರದಲ್ಲಿ ಬಹಳ ನಂಬಿಕೆಯ ಪವಾಡಗಳ ಒಂದು ಉಚ್ಕೃಂಖಲೆಯನ್ನೇ ನೀವು ಕಾಣಬಹುದು. ಆ ಇಡೀ ಪವಾಡದ ಬಗ್ಗೆ ನಾನು ಹಿಂದೆ ತರಂಗದ ಸಂಪಾದಕನಾಗಿದ್ದಾಗ ಕವರ್ ಪೇಜ್ ಮಾಡಿದ್ದೆ. ಈಗ ಸಿಡಿ ಅಂತ ನಂಬಿಕೆಗಳು, ಈ ಥರದ ನಂಬಿಕೆಗಳಿದೆಯಲ್ಲ, ಇದನ್ನು ಈ ಪವಾಡಗಳನ್ನು ನೀವು ಸಾಮೂಹಿಕವಾಗಿ ನೋಡ್ತಿರೋ ಅಥವಾ ಪ್ರತ್ಯೇಕವಾಗಿ ನೋಡ್ತಿರೋ? ಶಾಲು, ಕುಂಕುಮ, ವಿಭೂತಿ ಅಥವಾ ನಮ್ಮ ದೇವರ ನಂಬಿಕೆಗಳು ಇವೆಲ್ಲವೂ ಹಿಂದೂ ಧರ್ಮದ ಚೌಕಟ್ಟಿನಲ್ಲಿ ಬರುವಂಥ ಪ್ರತಿಯೊಂದು ನಂಬಿಕೆಗಳನ್ನು ನೀವು ಮೌಢ್ಯ ಅಂತ ಕರಿತೀರಿ. ಅದೇ ನೀವು ಎಲೆಕ್ಷನ್ ಸಂದರ್ಭ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡ್ತೀರಿ. ಇನ್ನೆಲ್ಲೋ ಕಾರ್ಯಕ್ರಮದಲ್ಲಿ ನಿಮಗೊಂದು ಕೇಸರಿ ಶಾಲನ್ನು ಸುತ್ತಲಿಕ್ಕೆ ಬಂದರೆ, ಒಂದು ಹಣೆಗೆ ಕುಂಕುಮ ಇಡ್ಲಿಕ್ಕೆ ಬಂದರೆ, ನೀವು ಅದನ್ನು ಸಾರ್ವಜನಿಕ ಜೀವನದಲ್ಲಿದ್ದು ಈ ನಾಡಿನ 6-7 ಕೋಟಿ ಜನರ ಪ್ರಾತಿನಿಧಿಕ ಒಂದು ಪ್ರತಿನಿಧಿತ್ವದ ಮುಖ್ಯಮಂತ್ರಿ ಆದರೂ ಕೂಡ ನೀವು ಅದನ್ನು ಸಭೆಯ ಸಮಾರಂಭದಲ್ಲೇ ಸಾರ್ವಜನಿಕವಾಗಿ ಅದನ್ನು ಕಿತ್ತು ಬಿಸಾಡ್ತೀರಿ. ಸತ್ಯನಾರಾಯಣ ವ್ರತಕ್ಕೆ ಬೂಟುಗಾಲಲ್ಲಿ ಹೋಗ್ತೀರಿ, ಮಂಜುನಾಥನ ದೇವಸ್ಥಾನಕ್ಕೆ ಮಾಂಸ ತಿಂದು ಹೋಗ್ತೀರಿ. ಕೊನೆ ಕೇಳಿದರೆ ಅದು ಅವರವರ ನಂಬಿಕೆ. ಹಾಗಾದರೆ ಅವರವರ ನಂಬಿಕೆಯನ್ನು ಅವರವರಿಗೆ ಬಿಟ್ಟುಬಿಡಿ. ನಂಬಿಕೆಯ ಮೇಲೆ ಕಾನೂನಿನ ಹಿಡಿತ, ನಂಬಿಕೆಯ ಮೇಲೆ ನಿಮ್ಮ ದಾಳಿ, ಬಲಾತ್ಕಾರ ಅವನ್ನೆಲ್ಲ ಯಾಕೆ ಮಾಡ್ತೀರಿ? ನಮ್ಮ ಅಜ್ಜಿ ಒಬ್ಬಳಿದ್ಲು, ಅವರಿಗೆ ಹೊನ್ನಾವರದ ಪಂಡಿತರ ಔಷಧ ತಂದರೆ ಎಂಥ ಕಾಯಿಲೆಯೂ ಕಡಿಮೆ ಆಗತ್ತೆ ಅಂತ. ನಮಗೆ ಬಡತನ, ದಿನಕ್ಕೆ 1-2 ಬಸ್ ಬಂದರೆ ಅದು ಪುಣ್ಯ. ಆ ಬಸ್ಸಿಗೂ ಎಲ್ಲಿ 6-5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಆಮೇಲೆ ಹೊನ್ನಾವರಕ್ಕೆ ಹೋಗಿ ಬರಲಿಕ್ಕೆ ಬಸ್ಸಿಗೆ ದುಡ್ಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ಪಂಡಿತರ ಔಷಧ ತರಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತಾಯಿದ್ದೆವು, ಎಲ್ಲೋ ₹1 75 ಪೈಸೆಯೋ ಕೊಟ್ಟದ್ದನ್ನು ನಮ್ಮ ಎಂಥದೋ ಒಂದು ಸಣ್ಣ ಬಾಯಿ ಚಪಲಕ್ಕೆ ಬಳಸ್ಕೊಂಡು ನನ್ನ ಊರಿನ, ನನ್ನ ಶಾಲಾ ಕಾಲೇಜಿನ ಪಕ್ಕದಲ್ಲಿರುವ ಅರೆಂಗಡಿಯ ಗೌರ್ಮೆಂಟ್ ಆಸ್ಪತ್ರೆಯ ಕುಲಕರ್ಣಿಯವರ ಔಷಧವನ್ನು ತರ್ತಿದ್ದೆವು. ಇಷ್ಟಿಷ್ಟು ದೊಡ್ಡ ಬಾಟ್ಲಲ್ಲಿ ಕೊಡುವವರು ತೆಳ್ಳಗಿನ ಒಂದು ರೀತಿಯ ಕೆಂಪಗಿನ ನೀರು ಔಷಧ ಅದು. ಮತ್ತೊಂದು ಕೈಯಲ್ಲಿ 1-2 ಮಾತ್ರೆಯನ್ನು ಇಡುವವರು. ಅದು ಜ್ವರಕ್ಕಾದರೂ ಒಂದೇ ಮಾತ್ರೆ, ಲೂಸ್ ಮೋಷನ್ಗಾದರೂ ಒಂದೇ ಮಾತ್ರೆ, ತಲೆನೋವಿಗಾದರೂ ಒಂದೇ ಮಾತ್ರೆ, ಎಲ್ಲದಕ್ಕೂ ಒಂದೇ ಮಾತ್ರೆ, ಒಂದೇ ಔಷಧ. ಅದನ್ನು ತಂದು ಪಂಡಿತರ ಔಷಧ ಅಂತ ಕೊಟ್ಟರೆ ನಮ್ಮ ಅಜ್ಜಿಗೆ 103-104 ಡಿಗ್ರಿ ಜ್ವರ ಇತ್ತು ಕಾಣುತ್ತೆ. ಅಂಥ ಕುದಿಯುವ ಜ್ವರ. ಅಂಥ ಜ್ವರವೂ ಕೂಡ ಕ್ಷಣ ಮಾತ್ರದಲ್ಲಿ ಕಡಿಮೆ ಆಗ್ತಾ ಇತ್ತು. ಇದನ್ನು ಏನಂತ ಕರಿತೀರಿ? ಇದನ್ನು ಸಹಜವಾದಂಥ, ಪಾಸಿಟಿವ್ ಆದಂಥ, ಧನಾತ್ಮಕವಾದಂಥ ನಂಬಿಕೆ ಅಂತ ಕರಿತೀರೋ ಅಥವಾ ಮೂಢನಂಬಿಕೆ ಅಂತ ಕರಿತೀರೋ? ನಂಬಿಕೆ ಅನ್ನೋದೇ ಒಂದು ರೀತಿಯಲ್ಲಿ
ಅದು ಅಮೂರ್ತವಾದಂಥ ಭಾವನಾತ್ಮಕವಾದಂಥ ಜಗತ್ತಿನ ಒಂದು ಪ್ರಕ್ರಿಯೆ. ಅದು ಸಾಪೇಕ್ಷ. ಹಾಗಿರುವಾಗ ನೀವು ಮೂಢನಂಬಿಕೆ ಅನ್ನೋದನ್ನು ಬೈಫರ್ಕೇಟ್ ಮಾಡಬೇಕು. ಮೊದಲು ಅದನ್ನು ಶಿಕ್ಷಣದ ಮೂಲಕ, ಬದುಕಿನ ಮೂಲಕ, ಒಂದು ಬೌದ್ಧಿಕವಾದ ಹರಿವಿನ ಮೂಲಕ ಅದನ್ನು ಹರಿಬಿಡಬೇಕು ಮತ್ತು ಅದನ್ನು ಸಾಕ್ಷೀಕರಿಸಬೇಕು. ಮತ್ತು ಅದರ ಜೊತೆಗೆ ಬದುಕಿನ ಒಂದು ನಿತ್ಯ ಸತ್ಯವನ್ನು ಅದಕ್ಕೆ ಪರ್ಯಾಯವಾಗಿ ಸೃಷ್ಟಿಸಬೇಕು. ಸಂಸ್ಕೃತಿ ಮತ್ತು ಪರ್ಯಾಯ ಸಂಸ್ಕೃತಿ. ನಮ್ಮಲ್ಲಿ ನಂಬಿಕೆಯ ಒಂದು ಸಂಸ್ಕೃತಿ ಇದೆ. ಅದಕ್ಕೆ ಸಶಕ್ತವಾದಂಥ, ವೈಜ್ಞಾನಿಕವಾದಂಥ ಮತ್ತು ಜನರ ಮೇಲೆ ಯಾವುದೇ ಹೇರಿಕೆ ಇಲ್ಲದ, ದಬ್ಬಾಳಿಕೆ ಇಲ್ಲದ, ಕಾನೂನಿನ ಮೂಲಕ ನೀವು ಯಾವ ನಂಬಿಕೆಯನ್ನು, ಅದು ಮೂಢನಂಬಿಕೆಯಾಗಿರಲಿ ಅಥವಾ ಸಹಜವಾದ ನಂಬಿಕೆಯಾಗಿರಲಿ, ಅದನ್ನು ನೀವು ಹೋಗಲಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ ಮತ್ತು ಹೇರಲಿಕ್ಕೂ ಸಾಧ್ಯ ಇಲ್ಲ. ಇದು ಮೂಲಭೂತವಾಗಿ ಆಡಳಿತ ಮಾಡುವಂಥ ವ್ಯಕ್ತಿಗಳು, ಈ ಬುದ್ಧಿಜೀವಿಗಳು, ಎಡಪಂಥೀಯರು ಭಾವಿಸಬೇಕು. ಅದೇ ನೀವು ಮುಸ್ಲಿಂ ಸಮುದಾಯದ ಪ್ರಶ್ನೆ ಬಂದಾಗ ಅವರ ಎಲ್ಲ ಹಬ್ಬ ಹರಿದಿನಗಳನ್ನು, ಅವರ ಗೋಡೆ ನೋಡಿ ಅವರು ಪ್ರಾರ್ಥನೆ ಮಾಡುವಂಥ ಆ ಗೋಡೆ ಸಂಸ್ಕೃತಿಯನ್ನು, ಈಚೆ ಕಡೆ ಬಂದರೆ ಕ್ರಿಶ್ಚಿಯನ್ರ ಶಿಲುಬೆ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಒಪ್ಕೊಳ್ತೀರಿ. ಅದರ ಮತ ಬ್ಯಾಂಕಿನ ಒಂದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಅದನ್ನು ದ್ರವ್ಯವಾಗಿ ಬಳಸ್ತೀರಿ. ವೈ? ಯಾಕೆ? ಅದು ಮೂಢನಂಬಿಕೆ ಅಂತ ನಿಮಗೆ ತಲೆಗೆ ಹೋಗುವುದಿಲ್ವೇನೋ? ಅವರ ಜೇಹಾದಿಗಳ ಆ ಸ್ವರ್ಗದ ಕಲ್ಪನೆ, 72 ಅಡಿಯ ಟ್ರಾನ್ಸ್ಪರೆಂಟ್ ಸುಂದರಿಯರು ಇತ್ಯಾದಿ ಇತ್ಯಾದಿ ಅಂತ ಏನಿದೆ, ಅದನ್ನು ಯಾಕೆ ನೀವು ಮೂಢನಂಬಿಕೆ ಅಂತ ಕರೆಯುವುದಿಲ್ಲ? ಅದನ್ನು ಯಾಕೆ ನಿಷೇಧಿತ ನಿಮ್ಮ ಕಾನೂನಿನ ಮಿತಿಯಲ್ಲಿ ಅದನ್ನು ಬಳಸಿ ಆ ಕಾನೂನಿನ ಒಂದು ಚೌಕಟ್ಟಿನೊಳಗಡೆ ಅದನ್ನು ಮೂಢನಂಬಿಕೆ ಅಂತ ಯಾಕೆ ಪೃಥಕ್ಕರಿಸುವುದಿಲ್ಲ? ಮೂಢನಂಬಿಕೆ ಅಂತ ಬಂದಾಗ ನಿಮಗೆ ರಾಮ, ಕೃಷ್ಣ, ರಾಮಾಯಣ, ಮಹಾಭಾರತ, ನಮ್ಮ ದೇಶೀಯ ಕಲ್ಪನೆಗಳು, ನಮ್ಮ ದೇಶೀಯ ಆಚರಣೆಗಳು, ನಮ್ಮ ನಂಬಿಕೆ, ನಮ್ಮ ಅನುಷ್ಠಾನ, ನಮ್ಮ ವ್ರತ, ನಮ್ಮ ತಪಸ್ಸು, ಇದನ್ನೇ ಯಾಕೆ ನೀವು ಮುಂದು ಮಾಡ್ತೀರಿ? ಯಾಕೆ ಮುಂದು ಮಾಡ್ತೀರಿ? IVFನಂತ ಇವತ್ತಿನ ಸಮಾಜದಲ್ಲಿ ಗಂಡು ಹೆಣ್ಣಿನ ಸಂಪರ್ಕವೇ ಇಲ್ಲದೇ ಹೆಣ್ಣು ಇವತ್ತು ತಾಯಿ ಆಗಬಹುದು. ನಮ್ಮ ಮಧ್ಯೆ ಇವತ್ತು ಭಾವನನೋ ಅಥವಾ ಬೇರೆ ಬೇರೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ. ಅದನ್ನು ನೀವು ಕುಂತಿಯ ಮಹಾಭಾರತದ ಒಂದು ಕಾಲದ ಬೀಜ ಬಿಂದು ಅಂತ ಯಾಕೆ ಭಾವಿಸುವುದಿಲ್ಲ? ಪುಷ್ಪಕ ವಿಮಾನವನ್ನು ಯಾಕೆ ಇವತ್ತು ವೇದಗಳಲ್ಲಿ ಅದರ ಪಾರ್ಟ್ಗಳ ಸಂಪೂರ್ಣ ವಿವರಗಳಿದೆ, ಇದನ್ನು ನೀವು ಮೂಢನಂಬಿಕೆ ಅಂತೀರಿ? ಗಗನಯಾನ ವೈಜ್ಞಾನಿಕವಾಗಿ ಓಕೆ, ಅದೇ ನಮ್ಮ ನಾರದ ಇತ್ಯಾದಿ ನಮ್ಮ ಹಿಂದೂ ಪರಿಕಲ್ಪನೆಯ ಮೂಲಕ ಆಕಾಶಯಾನ, ಗಗನಯಾನ ಅವತ್ತು ಇತ್ತಲ್ಲ. ಇವತ್ತು ನಮ್ಮಲ್ಲಿ ಮಹಾಭಾರತ, ರಾಮಾಯಣಗಳಲ್ಲಿ ಬಳಸಿದ ಅಸ್ತ್ರಶಸ್ತ್ರಗಳ ಕಲ್ಪನೆ ಇವತ್ತು ವೈಜ್ಞಾನಿಕವಾಗಿ ಹುಟ್ಟುಕೊಳ್ಳುವಂಥ ಅಸ್ತ್ರಶಸ್ತ್ರಗಳ ಕಲ್ಪನೆಗೂ ಅಲ್ಲಿಯ ಕಲ್ಪನೆಗೂ ನೇರ ತಾಳೆ ಆಗುತ್ತೆ. ಅದನ್ನು ಮೂಢನಂಬಿಕೆ ಅಂತೀರಿ? ಅಂದರೆ ಮೂಢನಂಬಿಕೆ, ಮೌಢ್ಯ ನಿಷೇಧ ಕಾನೂನು ಕೇವಲ ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ಧರ್ಮದ ಒಂದು ಕಲ್ಪನೆ, ನಂಬಿಕೆಗಳಿಗೆ ಮಾತ್ರ ಅದು ಸೀಮಿತವಾಗಿದೆ. ಯಾಕೆ ಅನ್ಯ ಧರ್ಮದ ನಂಬಿಕೆಗಳನ್ನು ನೀವು ಯಾಕೆ ಮುಟ್ಟುವುದಿಲ್ಲ? ಸ್ವತಃ ಕುವೆಂಪು ಅವರು ಹಿಂದೂ ಧರ್ಮೀಯ ನಾನು ಅಂತ ಹೇಳಿಕೊಂಡಿದ್ದಾರೆ, ದಾಖಲಾಗಿದೆ. ನಾನು ಹಿಂದೂ ಧರ್ಮೀಯ. ಹಿಂದೂ ಧರ್ಮ ಅನ್ನೋದು ಒಂದು ಚಿಹ್ನ, ಅದನ್ನು ಪರಿಷ್ಕರಿಸಬೇಕು, ಸಂಸ್ಕರಿಸಬೇಕು ಅಂತ ಹೇಳಿದ್ದಾರೆ ಅವರು. ಎಲ್ಲೋ ಅವರು ಬಲಾತ್ಕಾರ ಮಾಡಿಲ್ಲ, ಹೊಡೆರಲ್ಲ, ಇಕ್ರಲ್ಲ, ಎಬ್ರಲ್ಲ ಅಂತ ಸಿದ್ಧಲಿಂಗಯ್ಯನವರ ಹಾಗೆ ಕವಿತೆ ಬರೆದಿಲ್ಲ. ಅವರು ಅವರ ಕೃತಿಗಳ ಮೂಲಕ ಹೇಳಿದ್ದಾರೆ, ಅವರ ಆಶಯದ ಮೂಲಕ ಹೇಳಿದ್ದಾರೆ, ಅವರ ಇಡೀ ಕುಟುಂಬವನ್ನು ಬೆಳೆಸುವ ಮೂಲಕ ಹೇಳಿದ್ದಾರೆ. ಹೇಮಾವತಮ್ಮ ಯಾವತ್ತೂ ಕುವೆಂಪು ಅವರ ವಿರುದ್ಧ ಪ್ರತಿಭಟನೆ ಮಾಡಿಲ್ಲ, ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋಗಿ ವ್ರತ ಮಾಡಿಲ್ಲ. ಅದೇ ನಮ್ಮ ಇವತ್ತಿನ ಬುದ್ಧಿಜೀವಿಗಳನ್ನು ನೋಡಿ, ನೀವು ಸ್ಟಾಲಿನ್ನು
ಈ ರೀತಿಯಲ್ಲಿ ಅಪ್ಪ ಮಗ ಸೇರಿಕೊಂಡು ಹಿಂದೂ ಧರ್ಮವನ್ನು ಪ್ಲೇಗು, ಇನ್ನೊಂದು ಕಾಲ್ರಾ ಅಂತಾರೆ. ಅವರ ಹೆಂಡತಿಯಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಅವರ ತಾಯಿಯಿಂದ ಹಿಡಿದು ದೇವಸ್ಥಾನಕ್ಕೆ ಹೋಗ್ತಾರೆ. ಇದೇ ಸಿದ್ದರಾಮಯ್ಯ ಆಪರೇಷನ್ ಸಿಂಧೂರ ಆದಾಗ ಸಿಂಧೂರ ಹಾಕ್ಕೊಂಬಂದ್ರಲ್ಲ, ನಾ ದೇವಸ್ಥಾನಕ್ಕೆ ಹೋಗಿದ್ದೆ, ಪೂಜೆ ಮಾಡ್ಕೊಬಂದೆ ಅಂತ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಅದೇ ನೀವು ಇನ್ನೊಂದು ಸರಿ ಅಕ್ಕಪಕ್ಕದಲ್ಲಿ ಬರಗೂರು ರಾಮಚಂದ್ರಪ್ಪ, ಮರಳು ಸಿದ್ದಪ್ಪನವರೋ, ಹಂಪಾನನೋ, ಪ್ರಕಾಶ್ ರಾಜೋ ಅಥವಾ ದೇವನೂರು ಮಹಾದೇವನೋ ಇದ್ದರೆ ನೀವೇನು ಮಾತಾಡ್ತೀರಿ? ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಪುನಸ್ಕಾರ, ಹಣೆಗೆ ನಾಮ ಇಡೋದು ಅಥವಾ ಇದನ್ನು ಕೇಸರಿ ಶಾಲ್ ಕಟ್ಟೋದು, ಇವೆಲ್ಲವನ್ನ ಮೂಢನಂಬಿಕೆ ಅಂತ ಸರಮಾಲೆಯನ್ನು ಲೆಕ್ಕ ಕೊಡ್ತೀರಿ. ಈ ದ್ವಂದ್ವ ಯಾಕೆ? ಈ ಇಬ್ಬಗೆಯ ನೀತಿ ಯಾಕೆ? ನೀವು ಸ್ಪಷ್ಟವಾಗಿ ಮೂಢನಂಬಿಕೆ. ಈಗ ನಮ್ಮಲ್ಲಿ ಪ್ರಾಣಿ ಬಲಿ ಇತ್ತು, ಅದನ್ನು ಈಗ ಕೆಲವು ನಿಮ್ಮಂಥವರಲ್ಲ, ರಾಜಕಾರಣಿಗಳಲ್ಲ, ಈ ಸಂಸ್ಕರಣಗೊಳಿಸಿದವರು, ಸಮಾಜ ಸುಧಾರಕರು ಮತ್ತು ನಿಜವಾದ ಅರ್ಥದಲ್ಲಿ ಸ್ವಾಮೀಜಿಗಳಾಗಿದ್ದಂಥ ಮಹಾ ತಪಸ್ವಿಗಳು, ಈಗಿನ ಸ್ವಾಮೀಜಿಗಳಲ್ಲ. ಈಗ ನಮ್ಮ ಊರಿನ ಕಡೆ ನೀವು ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಅಂತ ಬಂದರೆ, ನಮ್ಮಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಕ್ಕೆ ಒಳಪಡಿಸಿ ಇಡೀ ಜನಮಾನಸವನ್ನು ತನ್ನ ಮಂತ್ರಮುಗ್ಧತೆಯಿಂದ, ತನ್ನ ಶಿಷ್ಟಾಚಾರದಿಂದ, ತನ್ನ ತಪಸ್ವಿನ ಧೀಶಕ್ತಿಯಿಂದ ಬದಲಾಯಿಸಿದವರು ಶ್ರೀಧರ ಸ್ವಾಮಿಗಳು. ಜನ ನಂಬ್ಕೊಂಡ್ರಲ್ಲ, ಅದನ್ನು ಜನ ಒಪ್ಕೊಂಡ್ರಲ್ಲ, ಕುರಿ ಕೋಳಿ ಕೊಡೋದನ್ನು, ಎಮ್ಮೆ ಕೊಡೋದನ್ನು ನಿಲ್ಲಿಸಿದ್ರಲ್ಲ. ಅಂಥ ಮಾರಿಕಾಂಬಾ ದೇವಸ್ಥಾನದಲ್ಲಿ ಅಲ್ಲಿ ಕೋಣನ ಬಲಿ ನಡೀತಾ ಇತ್ತು. ಇವತ್ತು ಅದರ ರೂಪಾಂತರವನ್ನು ನೋಡ್ತೇವೆ ನಾವು. ಮನಪರಿವರ್ತನೆ ಅಂದರೆ ಏನು? ಮನಪರಿವರ್ತನೆಗೂ ಕೂಡ ಒಂದು ನಂಬಿಕೆಯ ಸಂವಾದದ ಅನುಸಂಧಾನ ಬೇಕು. ನೀವು ಕಾನೂನಿನ ಮೂಲಕ ಆಗೋದಿಲ್ಲ. ಕುವೆಂಪುವನ್ನು ತಪ್ಪಾಗಿ ಅರ್ಥೈಸ್ತಾ ಇದ್ದೇವೆ ನಾವು. ಕುವೆಂಪು ಅವರ ನಿಜವಾದಂಥ ಮನೋಧರ್ಮ, ನಿಜವಾದಂಥ ಅವರ ನೀತಿ, ರೀತಿ, ನಿಲುವು, ನೆಲೆ, ಅದರ ಶೋಧ ನಿಜವಾದ ಅರ್ಥದಲ್ಲಿ ಆಗಬೇಕು. ಇಲ್ಲೇನಾಗಿದೆ, ತಮ್ಮ ಕನ್ನಡಕದ ಒಳಗಡೆಗಡೆ ಬಂಡಾಯದ ಕನ್ನಡಕ, ದಲಿತ ಕನ್ನಡಕ ಅಥವಾ ಚಾರ್ವಾಕ ಕನ್ನಡಕ ಅಥವಾ ಇನ್ನೇನೇ ಒಂದು ಕನ್ನಡಕ ಇದೆಯಲ್ಲ, ಆ ಕನ್ನಡಕದ ಒಳಗಡೆ ಕುವೆಂಪುವನ್ನು ತುರುಕುವ ಕೆಲಸ ಆಗ್ತಾ ಇದೆ. ಮೂಢನಂಬಿಕೆ ಅಂದರೆ ಏನು ಅನ್ನೋದನ್ನು ಮೊದಲು ಸ್ಪೆಸಿಫಿಕ್ ಆಗಿ ಮಾಡಬೇಕು. ಮೂಢನಂಬಿಕೆ ಮತ್ತು ಮೌಢ್ಯ ಅದು ಕೇವಲ ಹಿಂದೂ ಧರ್ಮದ ಆಸ್ತಿ ಅಂತ ನೀವು ಭಾವಿಸ್ತೀರಲ್ಲ, ಅದು ತಪ್ಪು. ಇಡೀ ದೇಶದಲ್ಲಿ ಎಡಪಂಥೀಯ ಬುದ್ಧಿಜೀವಿಗಳು ಮತ್ತು ಕಾಂಗ್ರೆಸ್ಸಿಗರು ಇಡೀ ಚರಿತ್ರೆಯನ್ನೇ ಈ ನೆಲೆಯಲ್ಲಿ ಬದಲಾಯಿಸಿದರು. ಈ ದೇಶದ ಮೇಲೆ ನಡೆದಂಥ, ಈ ದೇಶದ ಬೌದ್ಧಿಕ ನೆಲೆಯ ಮೇಲೆ ನಡೆದಂಥ, ವಿಶ್ವವಿದ್ಯಾನಿಲಯಗಳ ಮೇಲೆ ನಡೆದಂಥ ಒಂದು ಸುಸಂಸ್ಕೃತವಾದಂಥ, ಸಶಕ್ತವಾದಂಥ ಸಂಸ್ಕೃತಿಯ ಮೇಲೆ ನಡೆದಂಥ ಅಮಾನುಷ ದಾಳಿಕೋರರನ್ನು ಕೂಡ ಇವತ್ತು ನೀವು ದಾಳಿಕೋರರು ಅಂತ ಹೇಳ್ತಾ ಇಲ್ಲ. ಗೋರಿ, ಗಜನಿ, ಟಿಪ್ಪು ಇತ್ಯಾದಿ ಇತ್ಯಾದಿ ಅವರನ್ನೆಲ್ಲ ಮಹಾತ್ಮರನ್ನಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. RSS ಅಥವಾ BJP ಹಿಂದೂ ಧರ್ಮ, ಹಿಂದೂ ಸಂಘಟನೆ ಅಂತ ಬಂದಾಗ ನಿಮಗೆ ಅವರು ರೌಡಿ ಶೀಟರ್ಗಳಾಗಿ ಕಾಣ್ತಾರೆ, ಮೌಢ್ಯವಾಗಿ ಕಾಣ್ತಾರೆ, ಮೂಢನಂಬಿಕೆಗಳ ಅಖಾಡವಾಗಿ ಕಾಣ್ತಾರೆ. ಯಾಕೆ ಅದು? ಸರ್ವಧರ್ಮದ ಸಮನ್ವಯತೆ, ಸರ್ವಧರ್ಮದ ಶಾಂತಿಯ ತೋಟ ಕುವೆಂಪು ಅವರು ಹೇಳಿದ್ದು. ಈ ಶಾಂತಿಯ ತೋಟದಲ್ಲಿ ಇರುವಂಥ ಕೆಲವು ಕಲ್ಲು ಮುಳ್ಳು ಹೊಲಸುಗಳನ್ನು ಕಿತ್ತು ಹಾಕಬೇಕು. ಅದನ್ನು ಮೌಢ್ಯ ಅಂತ ನೀವು ಭಾವಿಸ್ತೀರಿ ಅಂತಾದರೆ ನಿಮಗೆ ಸಮಾನಾಂತರವಾದಂಥ ಒಂದು ದೃಷ್ಟಿಕೋನ ಇರಬೇಕು. ಯಾವ ನಂಬಿಕೆ ಸಮಾಜಕ್ಕೆ ಘಾತಕಾರಿಯಾಗಿದೆ, ಯಾವ ನಂಬಿಕೆ ಜೀವನಕ್ಕೆ ಘಾತಕಾರಿಯಾಗಿದೆ, ಯಾವ ನಂಬಿಕೆ ನಮ್ಮ ಇಡೀ ಮನುಷ್ಯದ ಏಳಿಗೆಗೆ ತಡೆಗೋಡೆಯಾಗಿದೆ, ಯಾವುದು ಮನುಷ್ಯ ವಿರೋಧಿಯಾಗಿದೆ, ಯಾವುದು ಅಮಾನುಷವಾಗಿದೆ, ಅದನ್ನು ಮೊದಲು ಸರಿಪಡಿಸಿ. ನಕಲಿ ವೈದ್ಯರು, ನಕಲಿ ಸ್ವಾಮೀಜಿಗಳು, ನಕಲಿ ಮಠಗಳು, ನಕಲಿ ಮಸೀದಿಗಳು, ನಕಲಿ ಚರ್ಚುಗಳು, ದೇಶ ವಿರೋಧಿ ನೆಲೆಗಳು, ಅದು ಮಠ ಇರಲಿ, ಚರ್ಚ್ ಇರಲಿ, ಇನ್ನೊಂದು ಇರಲಿ, ಎಲ್ಲವನ್ನು ಸಮಾನಾಂತರವಾಗಿ ನೋಡಿ, ಎಲ್ಲವನ್ನು ಕಾನೂನುಬದ್ಧವಾಗಿ ನೋಡ್ತೀರಿ ಅಂತಾದರೆ ಒಬ್ಬರಿಗೊಂದು ಕಣ್ಣಿಗೊಂದು ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಯಾಕೆ ಮಾಡ್ತೀರಿ?
ಇದು ಆಗಬೇಕಾದದ್ದು. ಮೌಢ್ಯ ನಿಷೇಧ ಕಾನೂನಿನಿಂದ 1 ಪೈಸೆ ಲಾಭವೂ ಆಗುವುದಿಲ್ಲ. ಬರ್ಕೊಡ್ತೇನೆ ಕೇಳಿ, ಸ್ವತಃ ನೀವೇ ಅದನ್ನು ಒಪ್ಕೊಂಡಿದ್ದೀರಿ ಸಿದ್ದರಾಮಯ್ಯನವರೇ. ಮೌಢ್ಯ ನಿಷೇಧ ಅನ್ನೋದು ನಮ್ಮ ಇಡೀ ಸಮಾಜದ ಒಳಗಡೆ ಒಂದು ಕ್ರಾಂತಿಯಾಗಬೇಕದು. ಅದು ನಂಬಿಕೆಯ ನೆಲೆಯಲ್ಲೇ ಆಗಬೇಕು, ವಿಶ್ವಾಸದ ನೆಲೆಯಲ್ಲಿ ಆಗಬೇಕು. ಪ್ರತಿಯೊಂದು ಸಂಸ್ಕೃತಿ, ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಮತದ ಒಳಗಡೆ ಒಂದು ಬದುಕಿನ, ಜೀವದ ಅಥವಾ ಸಮಾಜದ ನಂಬಿಕೆಯ ನೆಲೆಯಾಗಿ ಹುಟ್ಟುಕೊಂಡು ಸಾವಿರಾರು ವರ್ಷಗಳಿಂದ ಅದೇನು ಹೆಮ್ಮರವಾಗಿ ಬೆಳೆದು ಬಂದಿದೆ. ಅದು ಎಷ್ಟು ವೈಜ್ಞಾನಿಕ, ಎಷ್ಟು ಅವೈಜ್ಞಾನಿಕ ಅನ್ನೋದನ್ನು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಮತಾತೀತವಾಗಿ, ಯಾವುದೇ ಸ್ವಾರ್ಥ ಇಲ್ಲದೇ ಸಮಾಜದ ಏಳಿಗೆಯೇ ಅದರ ಸರ್ವಸ್ವ ಅನ್ನುವಂಥ ಒಂದು ಪ್ರಾಂಜಲವಾದ ನೆಲೆಯಲ್ಲಿ ಇದರ ನಿಷ್ಕರ್ಷೆ ಆಗಬೇಕು, ಇದರ ಬೈಫರ್ಕೇಷನ್ ಆಗಬೇಕು, ಇದರ ನಿಜವಾದ ಹುಡುಕಾಟ ಆಗಬೇಕು, ಇದನ್ನು ನಿರ್ದಿಷ್ಟೀಕರಣಗೊಳಿಸಬೇಕು. ಬರೀ ಸುಮ್ಮನೆ ಮೌಢ್ಯ 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 ಅಂತ ಭಾಷಣ ಮಾಡಿದ್ರೆ ಆಗೋದಿಲ್ಲ. ಇದೇ ಸಾಯಿಬಾಬರನ್ನು ಅವರ ಇಡೀ ಇದನ್ನು ವಾಚ್ ಕೊಡುವ, ವಿಭೂತಿ ಕೊಡುವ, ಇದನ್ನೆಲ್ಲವನ್ನ ಗೇಲಿ ಮಾಡಿದರು. ಕುಂಬಳಕಾಯಿ ಕೊಡಿ ನೋಡೋಣ ಅಂತಂದರು, ನಮ್ಮ ನರೇಂದ್ರ ನಾಯ್ಕರೇ ಹೇಳಿದರು. ಅದನ್ನು ನಾವು ಬೆಂಬಲಿಸಿದ್ದೆವು, ಸತ್ಯ. ಆದರೆ ಅದೇ ಸಾಯಿಬಾಬರು ಒಂದು ಆಣೆ, 1 ರೂಪಾಯಿ ತೆಗೆದುಕೊಳ್ಳದೇನೆ ಆ ಕಾಲದಲ್ಲಿ ಹೃದಯ ಚಿಕಿತ್ಸೆಯನ್ನು ಮಾಡಿಸಿದರು. ಜನರಿಗೆ ನೀರನ್ನು ಕೊಟ್ಟರು, ವಿದ್ಯೆಯನ್ನು ಕೊಟ್ಟರು. ಈ 2 ಮುಖ ಇದೆಯಲ್ಲ, ಇದನ್ನು ಹೇಗೆ ನೋಡಬೇಕಾಗಾದ್ರೆ ಬೇಡ. ಶಿರ್ಡಿ ಸಾಯಿಬಾಬಾ ಇವತ್ತು ಅವರ ಮುಸ್ಲಿಂ ಧರ್ಮದವರಿಗಿಂತ ಹೆಚ್ಚು ಇಡೀ ಪ್ರಪಂಚದಲ್ಲಿ, ಭಾರತದಲ್ಲಿ ಹಿಂದೂಗಳು ಹೆಚ್ಚು ಅಲ್ಲಿ ಹೋಗಿ ಅವರೊಟ್ಟಿಗೆ ಪ್ರಾರ್ಥನೆ ಮಾಡ್ತಾರೆ, ಅವರನ್ನು ನಂಬ್ತಾರೆ, ರಾಘವೇಂದ್ರ ಸ್ವಾಮಿಗಳನ್ನು ನಂಬ್ತಾರೆ. ಯಲ್ಲಾಪುರದಲ್ಲಿ ಒಂದು ಗಂಟೆ ಗಣೇಶ ಅಂತಿದ್ದಾರೆ. ಆ ಗಂಟೆ ಗಣೇಶನಿಗೆ ಏನು ಹರಕೆ ಹೊತ್ತರೂ ನಮ್ಮದು ಈಡೇರ್ತದೆ ಅಂತ ಹೇಳ್ತಾರೆ. ಅಜ್ಜಯ್ಯನ ಗದ್ದುಗೆಗೆ ಹೋಗ್ತಾರೆ, ಇದೇ ಡಿ ಕೆ ಶಿವಕುಮಾರ್. ಇದನ್ನೆಲ್ಲ ಯಾವ ನಂಬಿಕೆ ಅಂತ ಕರಿತೀರಿ? ದರ್ಗಾಕ್ಕೆ ಹೋಗಿ ಚದ್ದರ ಹೊದಿಸ್ತೀರಿ, ಅದನ್ನು ಯಾವ ನಂಬಿಕೆ ಅಂತ ಕರಿತೀರಿ? ಹೀಗೆ ಮೂಢನಂಬಿಕೆ, ಮೌಢ್ಯ ನಿಷೇಧ ಕಾನೂನು, ಮೌಢ್ಯ ಅಂದುಕೊಳ್ಳೇನೆ ಹಿಂದೂ ಧರ್ಮ, ಹಿಂದೂಗಳು, ಹಿಂದುತ್ವ ಅನ್ನುವಂಥ ನಿಮ್ಮ ಚಟ ಇದೆಯಲ್ಲ, ಅದೇ ಒಂದು ಮೂಢನಂಬಿಕೆ. ಅದು ಮೊದಲು ನಿಷೇಧ ಆಗಬೇಕು. ಹಾಗಾಗಿ ಮೂಢನಂಬಿಕೆ ಅಥವಾ ಮೌಢ್ಯ ನಿಷೇಧ ಅನ್ನೋದು ಅದು ಮನಸ್ಸಿನ ನಂಬಿಕೆಯ ನೆಲೆಯಲ್ಲಿ ಸೋಸಬೇಕು, ಜರಡಿ ಹಿಡಿಬೇಕು, ದೃಷ್ಟಾಂತಗಳ ಮೂಲಕ ಕಾಣಿಸ್ಕೊಡ್ಬೇಕು. ಅದು ನೂರಾರು ವರ್ಷದ ಕೆಲಸ. ಅದು ಯಾವ ಕಾನೂನಿಂದಲೂ ಯಾವ ನಂಬಿಕೆಯನ್ನು ಊರ್ಜಿತಗೊಳಿಸಲಿಕ್ಕೂ ಸಾಧ್ಯ ಇಲ್ಲ, ಅದನ್ನು ತೆಗೆದು ಬಿಸಾಡಲಿಕ್ಕೂ ಸಾಧ್ಯ ಇಲ್ಲ. ನೆನಪಿಡಿ, ಸಮಾಜದ ಮಧ್ಯೆ ಅದು ಒಂದು ವಿಸ್ತೃತ ಸ್ವರೂಪದಲ್ಲಿ, ನಂಬಿಕೆಯ ನೆಲೆಯಲ್ಲಿ, ವಿಶ್ವಾಸದ ನೆಲೆಯಲ್ಲಿ, ಅದು ಶಿಕ್ಷಣ ಇತ್ಯಾದಿಗಳ ನೆಲೆಯಲ್ಲಿ ಒಂದು ಹರಿವಾಗಿ ಹರಿಬೇಕು. ಅದು ಕ್ರಾಂತಿಯ ರೂಪದಲ್ಲಿ ಆಗಬೇಕು. ಅದು ಬಲಾತ್ಕಾರದಿಂದ ಅಲ್ಲ, ವಿಶ್ವಾಸದಿಂದ. ನಿಮ್ಮ ದೃಷ್ಟಿಯೇ ತಪ್ಪಿದೆ, ನಿಮ್ಮ ದೃಷ್ಟಿಕೋನವೇ ತಪ್ಪಿದೆ, ನಿಮ್ಮ ದೃಷ್ಟಿಗೆ ನೀವು ಉಪಯೋಗಿಸುವ ಚಸ್ಮದ ತಪ್ಪಿದೆ. ನಿಮ್ಮ ಮೌಢ್ಯ ನಿಷೇಧ ಕಾನೂನು ಅಂದುಕೊಳ್ಳೇ ಅದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಹಿಂದುತ್ವಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಥದ್ದೇ ನೀವು ಮೂಲಭೂತವಾಗಿ ತಪ್ಪಿದ ನೆಲೆ. ಪ್ರಿಯಾಂಕಾ ಖರ್ಗೆ RSSನ ಬಗ್ಗೆ ಮಾತಾಡಿದಾಗೆ, ಪ್ರಿಯಾಂಕಾ ಖರ್ಗೆ ವೀರ್ ಸಾವರ್ಕರ್ ಬಗ್ಗೆ ಮಾತಾಡಿದಾಗೆ ಅಪ್ರಬುದ್ಧತನ, ದುಷ್ಟತನ, ಬೌದ್ಧಿಕ ದಿವಾಳಿತನ ಅಂತ ಹೇಳಬೇಕಾಗತ್ತೆ. ಈ ಮೌಢ್ಯ ನಿಷೇಧ ಕಾನೂನಿನ ಬಗ್ಗೆ ನಿಮ್ಮ ಎಡಪಂಥೀಯರು, ಬುದ್ಧಿಜೀವಿಗಳು ಮತ್ತು ನಿಮ್ಮ ಕಾಂಗ್ರೆಸ್ಸಿನ ಈ ದೇಶ ವಿರೋಧಿ, ಧರ್ಮ ವಿರೋಧಿ, ಸನಾತನ ವಿರೋಧಿ ಈ ನಿಲುವಿನ ಮೇಲೆ ನೀವು ತರುವಂಥ ಮೌಢ್ಯ ನಿಷೇಧ ಕಾನೂನು ಅದು ಏಕಪಕ್ಷೀಯ, ಅದು ಬಲಾತ್ಕಾರಕ್ಕೆ ಸಮ, ಅದು ಅತ್ಯಾಚಾರಕ್ಕೆ ಸಮ. ನೀವು ಸಮಷ್ಟಿ ದೃಷ್ಟಿಯಿಂದ, ಸಮೂಹದ ದೃಷ್ಟಿಯಿಂದ ನಿಜವಾಗಿಯೂ ಜೀವನಕ್ಕೆ, ಬದುಕಿಗೆ, ಭವಿಷ್ಯಕ್ಕೆ, ಏಳಿಗೆಗೆ, ಇವತ್ತಿನ ಒಂದು ವೈಜ್ಞಾನಿಕ ಯುಗಕ್ಕೆ ಅದು ಮಾರಕ ಆಗುವಂಥ ಕೆಲವು ನಂಬಿಕೆಗಳಿದೆಯಲ್ಲ, ಅದನ್ನು ಖಂಡಿತಕ್ಕೂ ನಿಷೇಧಿಸಬೇಕು. ಆದರೆ ಅದು ಬಲಾತ್ಕಾರದಿಂದ ಅಲ್ಲ, ಅದನ್ನು ಶಿಕ್ಷಣದಿಂದ,
ಒಂದು ಸಂವಾದದಿಂದ, ಸಂಪರ್ಕದಿಂದ, ಚರ್ಚೆಯಿಂದ, ದೃಷ್ಟಾಂತಗಳಿಂದ ನಾವು ಮಾಡಿ ತೋರಿಸ್ಬೇಕಾಗತ್ತೆ. ಅದನ್ನು ಬಿಟ್ಟು ನೀವು ಇದನ್ನೂ ಒಂದು ರಾಜಕೀಯ ಅಜೆಂಡಾ ಮಾಡ್ಕೊಳ್ಳೋದು, ಇದನ್ನೂ ಒಂದು ಧರ್ಮ ವಿರೋಧಕ್ಕೆ ಒಂದು ಅಸ್ತ್ರವನ್ನಾಗಿಸುವ, ಆಮೇಲೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಅವರಿಗೆ ಖುಷಿಗೊಳಿಸಲಿಕ್ಕೆ ಇಂಥ ದರಿದ್ರ ಕಾನೂನುಗಳನ್ನೆಲ್ಲ ತರುವ ಕೆಲಸಕ್ಕೆ ನೀವು ಮುಂದಾದರೆ ಸಮಾಜವನ್ನು ಒಡೆತೀರಿ, ಸಮಾಜವನ್ನು ವಿಕ್ಷಿಪ್ತಗೊಳಿಸ್ತೀರಿ, ಸಮಾಜವನ್ನು ಆಕ್ರೋಶಗೊಳಿಸ್ತೀರಿ, ಒಂದಿಷ್ಟು ಅದರ ಬಗ್ಗೆ ಉದ್ವಿಗ್ನತೆಯನ್ನು ತರ್ತೀರಿ. ಬಿಟ್ಟರೆ ಸಾಮಾಜಿಕವಾಗಿ ಯಾವ ಕ್ರಾಂತಿಯನ್ನು, ಯಾವ ಸುಲಲಿತವಾದಂಥ ಒಂದು ನಂಬಿಕೆಯ ನೆಲೆಯನ್ನು ನೀವು ಸೃಜಿಸಲಾರಿರಿ. ಇದು ಕೂಡ ನಿಮ್ಮ ವೋಟ್ ಬ್ಯಾಂಕಿನ, ನಿಮ್ಮ ಹುಚ್ಚು ಸಾಹಸದ, ಈ ಸಮಾಜವನ್ನು ಒಡೆಯುವ, ಈ ನಂಬಿಕೆಯ ನೆಲೆಯನ್ನು ನಾಶಗೊಳಿಸುವ ಒಂದು ಪ್ರಕ್ರಿಯೆಗೆ ಒಂದು ಅಸ್ತ್ರವಾಗಿ ಬಳಸ್ತಾ ಇದ್ದೀರಿ ಅಷ್ಟೇ. ತಾಯಿ ಸತ್ಯ, ತಂದೆ ನಂಬಿಕೆ ಅಂತ ಕರೀತಾರೆ ನಮ್ಮಲ್ಲಿ. ನೀವು ಅದೇ ನಿಮ್ಮ ತಂದೆಯ ಅಲ್ಲ ಅಂತ ನೀವು ವಾದಿಸ್ಲಿಕ್ಕೆ ಶುರು ಮಾಡಿದ್ರೆ, ಅಥವಾ ನೀವು ನಿಂತಲ್ಲಿ ಕುಂತಲ್ಲಿ ಅದನ್ನೇ ನೀವು ಒಂದು ಬಲಾತ್ಕಾರದಿಂದ, ಕಾನೂನಿನಿಂದ ಹೊರಟ್ರೆ ಆವಾಗ ಆ ಮಗು ಹುಚ್ಚನಾಗ್ತಾನೆ ಹೊರತು ಮನುಷ್ಯನಾಗೋದಿಲ್ಲ. ನಂಬಿಕೆಗಳಿಲ್ಲದ ಬದುಕೇ ಅಲ್ಲ ಅಂತ ಇವತ್ತು 6 ವರ್ಷ, 3 ವರ್ಷ, 25 ವರ್ಷ, 17 ವರ್ಷ ಅಕಾಲದಲ್ಲಿ ಹೃದಯಾಘಾತ ಆಗ್ತಾ ಇದೆ. ಇವತ್ತು ಕಂಡವ್ರು ಇನ್ನೊಂದು 10 ನಿಮಿಷದಲ್ಲಿ ಇರುವುದಿಲ್ಲ. ಹಾಗಿದ್ದಾಗ ನಾವು ಹೇಗೆ ಬದುಕಬೇಕು? ನಾಳೆ ನಾವು ಸಾಯ್ಬೋದು, ಇನ್ನೊಂದು ಗಳಿಗೆಯಲ್ಲಿ ಸಾಯ್ಬೋದು, ಮತ್ತೊಂದು ಕ್ಷಣದಲ್ಲಿ ಸಾಯ್ಬೋದು ಅನ್ನುವಂಥ ಈ ಭಯದಲ್ಲಿ, ಆತಂಕದಲ್ಲಿ ಬದುಕಬೇಕೋ? ಇಲ್ಲ, ನಾನು ಸಾಯುವುದಿಲ್ಲ, ನಾನು ಬದುಕ್ತೇನೆ, ನಾನು ನಾಳೆಯನ್ನು ನೋಡ್ತೇನೆ, ನಾನು ನನ್ನ ಜೀವಿತಾವಧಿಯಲ್ಲಿ ಇನ್ನೊಂದು 15-20 ವರ್ಷ ಬದುಕ್ತೇನೆ, ಆ ಬದುಕಿನಲ್ಲಿ ಇಂಥದ್ದೆಲ್ಲವನ್ನ ಮಾಡ್ತೇನೆ ಅನ್ನುವ ನಂಬಿಕೆಯ ನೆಲೆಯಲ್ಲೇ ತಾನೇ ನಾವು ಈಗ ಒಂದು ಯಾದಿಯನ್ನು ಮಾಡ್ಕೊಳ್ಳೋದು ಅಥವಾ ಭರವಸೆಯ ಬದುಕನ್ನು ಕಟ್ಟೋದು. ಈ ಭರವಸೆ ಮತ್ತು ಬದುಕು, ನಂಬಿಕೆ ಮತ್ತು ಬದುಕು ಅನ್ನೋದಿದೆಯಲ್ಲ, ಅದೇ ಬದುಕಿನ ಮೂಲ ಸತ್ವ ಮತ್ತು ಜೀವದ್ರವ್ಯ. ನಂಬಿಕೆ ಇಲ್ಲದೆ ಇದ್ದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಂಬಿಕೆಯ ವಿಚಾರದಲ್ಲಿ ಹುಡುಗಾಟಿಕೆ ಆಡಬೇಡಿ, ನಂಬಿಕೆಯ ವಿಚಾರದಲ್ಲಿ ಧರ್ಮವನ್ನು ತರಬೇಡಿ, ನಂಬಿಕೆಯ ವಿಚಾರದಲ್ಲಿ ನೀವು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣವನ್ನು ತರಬೇಡಿ, ಹೇರಬೇಡಿ. ಇದೇ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕವಾದ್ಯಗಳಾಗಿ ಕೂತಿರುವಂಥ ಇದೇ ಎಡಪಂಥೀಯರು, ಇದೇ ಬುದ್ಧಿಜೀವಿಗಳು, ಇದೇ ವಿಚಾರವಾದಿಗಳು, ಅವ್ರ ಮನೆಯಲ್ಲಿ ಏನೇನು ನಡೀತಾ ಇದೆ, ಹೋಮ ಹವನ ನಡೀತಾ ಇದೆಯೋ, ಪೂಜೆ ಪುರಸ್ಕಾರ ನಡೀತಾ ಇದೆಯೋ, ಅಥವಾ ಏನು ನಡೀತಾ ಇದೆ ಅನ್ನೋದನ್ನು ಒಂದು ಸರಿ ನೋಡ್ಕೊಬನ್ನಿ. ಸಿದ್ದರಾಮಯ್ಯನವರೇ, ನಿಮ್ಮ ಮಿಸ್ಸಸ್ ಹೋಗೋದಿಲ್ಲ ದೇವಸ್ಥಾನಕ್ಕೆ, ಅವ್ರು ಯಾಕೆ? ನೀವೇ ಹೋಗ್ತಿರಲ್ಲ. ಸಂಕಟ ಬಂದಾಗ ವೆಂಕಟರಮಣ, ಚುನಾವಣೆ ಸಂದರ್ಭ, ವೋಟ್ ಬ್ಯಾಂಕು ಅಂತ ಬಂದಾಗ ಸೀದಾ ಹೋಗ್ತೀರಿ ಚಾಮುಂಡಿ ಬೆಟ್ಟಕ್ಕೆ. ಅದೇ ನೀವು ಗೆದ್ದ ಮೇಲೆ ದೇ ಆರ್ ಅವರ್ ಬ್ರದರ್ಸ್ ಅಂಥೇಳಿ ಈ ಕಡೆ ಬಿಸಾಡ್ತೀರಿ, ಈ ಕಡೆ ಶಾಲ್ ಬಿಸಾಡ್ತೀರಿ, ಹಣೆ ಕುಂಕುಮ ಇಟ್ಟರೆ ಒರೆಸ್ತೀರಿ, ಅದೇ ಟೊಪ್ಪಿ ಇಟ್ಟರೆ, ಅದೇ ಕಣ್ಣಿಗೆ ಕಾಡಿಗೆ ಇಟ್ಟರೆ, ಅದೇ ಶಾಲ್ ಹೊದಿಸಿದ್ರೆ, ಅಥವಾ ನಮ್ಮ ಶೇಖ್ ಅಬ್ದುಲ್ಲನ ಇಡೀ ವಸ್ತ್ರಗಳನ್ನು ಹಾಕ್ಬಿಟ್ರೆ ಎಷ್ಟು ಫೋಟೋಶೂಟ್ಗೆ ಮುಖ ಕೊಡ್ತೀರಿ? ಯಾಕೆ ಹಿಂದೂ ಧರ್ಮದ ಕುಂಕುಮ ಮತ್ತು ಶಾಲು ನಿಮಗೆ ಅಲರ್ಜಿ ಆಗುತ್ತೆ? ಸತ್ಯನಾರಾಯಣ ವ್ರತ ಯಾಕೆ ಅಲರ್ಜಿ ಆಗುತ್ತೆ? ಬಕ್ರೀದ್ಗೆ ಹೋಗಿ ಅಲ್ಲಿ ಬಿರಿಯಾನಿ ತಿನ್ನಲಿಕ್ಕೆ ಏನೂ ತೊಂದರೆ ಆಗೋದಿಲ್ವಲ್ಲ? ಯಾಕೆ ಅದು? ಇದು ನಿಮ್ಮ ದೋಷ, ಇದು ಪ್ರಾಬ್ಲಮ್ಮು. ಮೌಢ್ಯ ಪ್ರಾಬ್ಲಮ್ ಅಲ್ಲ, ಮೌಢ್ಯವನ್ನು ನಿಷೇಧಿಸಬೇಕು. ಆದರೆ ನಿಷೇಧಿಸುವ ನಿಮ್ಮ ಲಿಟ್ಮಸ್ ಪೇಪರೇ ಕೊಳಕಾಗಿದೆಯಲ್ಲ, ದಟ್ ಈಸ್ ಅ ಪ್ರಾಬ್ಲಮ್, ಅದು ಪ್ರಾಬ್ಲಮ್ಮು. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಜನರನ್ನು ದಾರಿ ತಪ್ಪಿಸಬೇಡಿ, ಜನರನ್ನು ಮತಿಗೆಡಿಸಬೇಡಿ, ಜನರನ್ನು ಆಕ್ರೋಶಕ್ಕೆ ಮುಂದೆ ಮಾಡಬೇಡಿ, ಜನರನ್ನು ಕೆರಳಿಸಬೇಡಿ. ನಮಸ್ತೆ.